ಸರ್ವೇಯರ್ ಬಂದು ಮನೆ ಸರ್ವೆ ಸ್ಕೆಚ್ಚನ್ನು ಸಹ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಆಗಿದೆ. ಯಾಕೆಂದರೆ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ ತಕ್ಷಣ ಹಕ್ಕುಪತ್ರ ಕೊಡೋದು ಅವ್ರ ಜವಾಬ್ದಾರಿ. ಹಕ್ಕುಪತ್ರ ಕೊಡಬೇಕಾದ್ರೆ ಅವರು ಬಂದು ಇಲ್ಲಿ ಮನೆ ಇದೆಯಾ ಇಲ್ವಾ, ಇವ್ರ ದಾಖಲಾತಿ ಏನೇನಿದೆ, ಇವ್ರದ್ದು ವೋಟರ್ ಲಿಸ್ಟ್ ಇದೆಯಾ, ರೇಷನ್ ಕಾರ್ಡ್ ಇದೆಯಾ, ಕರೆಂಟ್ ಬಿಲ್ ಇದೆಯಾ, ಇವೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿನೇ ಈ ಜನನ ಓಕೆ ಮಾಡೋದವರು. ಇಷ್ಟೆಲ್ಲ ಮಾಡಿ 140 ಜನಕ್ಕೆ ತಾತ್ಕಾಲಿಕ ಆದೇಶ ಕೊಟ್ಟಿದ್ದಾರೆ. ತಾತ್ಕಾಲಿಕ ಆದೇಶ ಅಂದರೆ ಏನು ನಥಿಂಗ್ ಬಟ್ ಹಕ್ಕುಪತ್ರನೇ. ತಾತ್ಕಾಲಿಕ ಆದೇಶ ಬಂದಮೇಲೆ ನಮ್ಮನ್ನು ರಿಜಿಸ್ಟರ್ ಮಾಡಿ ಹಕ್ಕುಪತ್ರ ಕೊಡೋ ಚಾನ್ಸಲ್ಲಿತ್ತು. ಇಷ್ಟೆಲ್ಲ ಕೊಡೋ ತನಕ ಎಲ್ಲಿದ್ದವು ಇವರೆಲ್ಲ ಅಧಿಕಾರಿಗಳು? ಯಾಕೆ ಮನೆ ಕಟ್ಟೋ ಕೇಳ್ಬೋದಾಗಿತ್ತಲ್ಲ, ಸರ್ಕಾರಿ ಭೂಮಿ ಯಾಕೆ ಮನೆ ಕಟ್ತಾ ಇದೀವಿ ಕಟ್ಟಬೇಡಿ ಅಂತ. ಲಂಚ ಇಸ್ಕೊಂಡ್ವಾ? ಯಾವ್ಯಾವ ಅಧಿಕಾರಿ ಎಷ್ಟು ಲಂಚ ಇಸ್ಕೊಂಡವ್ರು ಅಂತ ಕೇಳಬೇಕಾಗಿದೆ ನಾವು. ಏನು ಮಣ್ಣು ತಿಂತಿದ್ವು ಅಧಿಕಾರಿಗಳು? ಸರ್ಕಾರಿ ಭೂಮಿ ಯಾವನೋ ಮನೆ ಕಟ್ತಾ ಇದ್ದಾನೆ ಅಂದರೆ ಯಾಕೆ ತಡೆದಿಲ್ಲ ಅಧಿಕಾರಿಗಳು? ಪಾಪ ಯಾವನೋ ಬಡವನು ಎಲ್ಲೇ ಇರಲಿ ಸರ್, ಮಾನವೀಯತೆ ಮುಖ್ಯ ಸರ್. ನಾನು ಈ ಜನ ನೋಡಿ ಅಟ್ಲೀಸ್ಟು ಕನಿಷ್ಠ ಮಾನವೀಯತೆ ಬೇಡವಾ ಸರ್? 11 ದಿನ ಆಗಿದೆ ಅವ್ರನ್ನ ಬೀದಿಗೆ ತಳ್ಳಿ. ನಮ್ಮ ಸರ್ಕಾರ ಓಟ್ ಹಾಕ್ಸ್ಕೊಳಕ್ಕೆ ಅಷ್ಟೇನ ಮಿಷಿನ್ಗಳ ಇವು? ಓಟ್ ಹಾಕ್ಸ್ಕೊಳಕ್ಕೆ ಅಷ್ಟೇನ ಇವು? ಈ ಜನ ಬೇಕಾಗಿರೋದು ನಿಮ್ಗೆ ಇನ್ನೇನಕ್ಕೂ ಬೇಡವಾ? ಕನಿಷ್ಠ ಒಂದು ಗ್ಲಾಸ್ ನೀರು ಕೊಡಕ್ಕೆ ಯೋಗ್ಯತೆ ಇಲ್ವಾ? ಬಿಜೆಪಿನವ್ರು ಇವತ್ತು ಬಂದವರಲ್ಲ, ತಿಥಿ ಮಾಡಕ್ಕ ಬಂದಿರೋದು. 11ನೇ ದಿನ ತಿಥಿ ಮಾಡಕ್ಕ ಈ ಜನಕ್ಕೆ ಬಂದಿರೋದು ಇವರು. ಇವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಪಾಪ ಬಡವರು ಏನೋ ಕಷ್ಟಪಟ್ಟು ಯಾವನೋ ಮಿನಿಸ್ಟ್ರುಗಳನ್ನ, ಮುಖ್ಯಮಂತ್ರಿಗಳನ್ನ, ವಸತಿ ಸಚಿವರನ್ನ ಭೇಟಿ ಮಾಡಿ, ಸ್ವಾಮಿ ನಾವು ಹಿಂಗಿದ್ದೀವಿ, ನಮ್ಮ ದಾಖಲಾತಿಗಳು ಹಿಂಗಿವೆ, ನಮ್ಗೇನೋ ಒಂದು ದಾರಿ ಮಾಡಿಕೊಡಿ ಅಂತಂದ್ರೆ ಈ ಮುಂಡೆ ಮಕ್ಕಳು ಬಂದು ಅದಕ್ಕೂ ಕಲ್ಲಾಕಕ್ಕೆ ಬಂದಿದ್ದಾವೆ. ನಾವು ಕೇಳೋದಿಷ್ಟೇ, ಕನಿಷ್ಠ ಒಬ್ಬ ವ್ಯಕ್ತಿ ಇಲ್ಲಿ ವಾಸ ಮಾಡ್ತಾ ಇದ್ದಾನೆ ಮನೆ ಕಟ್ಕೊಂಡು, ಅವನು ಏನು ಗತಿ ಇಲ್ಲದೆ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾನೆ ಸ್ವಾಮಿ. ಅವನು ಗಂಜಿ ಎಲ್ಲೋ ಒಂದು ಕಡೆ ಕೂಲಿ ಮಾಡ್ಕೊಂಡು ಗಂಜಿ ಕುಡಿತಾನೆ. ಆ ಗಂಜಿಗೂ ಕಿತ್ಕೊಂಡು ವಿಷಾಕಕ್ಕೆ ಬಂದ್ರೆ ನೀವು ಮನುಷ್ಯರ ಅಥವಾ ಪ್ರಾಣಿಗಳಂತ ನಾವು ಕೇಳಬೇಕಾಗಿದೆ. ಅವರೆಲ್ಲರೂ ಕೂಡ ದಯವಿಟ್ಟು ನೋಡಿ, ಅವ್ರು ಯಾವ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾವೆ ಅನ್ನೋದನ್ನ ನೋಡಿ. ಕನಿಷ್ಠ ಹಾಕೊಳ್ಳಕ್ ಬಟ್ಟೆ ಇಲ್ಲ, ಕುಡಿಯಕ್ ನೀರಿಲ್ಲ, ಅನ್ನ ಇಲ್ಲ. 11 ದಿನಗಳಿಂದ ಫುಟ್ಪಾತಲ್ಲಿ ಮಣ್ಣಲ್ಲಿ ಮಲಗಿದ್ದಾರೆ ಆ ಜನ ರೀ. ಓಟ್ ಹಾಕ್ಸ್ಕಣಕ್ಕೆ ಮಾತ್ರ ಕಾಲು, ಕೈ, ತಲೆ ಎಲ್ಲ ಹಿಡಿತಿದೆ. ಎಷ್ಟು ಬೇಕಾದ್ರೆ ದುಡ್ಡು ಕೊಡ್ತೀವಿ. ಕನಿಷ್ಠ ಅವ್ರು ಕೇಳಿದ್ದೇನೋ ಒಂದು ಟೆಂಟ್ ಹಾಕಿ ಗಂಜಿ ಕೊಡಿ. ಕನಿಷ್ಠ ಇಂದಿರಾ ಕ್ಯಾಂಟೀನಿಂದ 10 ರೂಪಾಯಿ ಕೊಟ್ಟು ಅನ್ನ ತರಿಸ್ಕೊಟ್ಟಿದೆ. ನಿಮ್ಮ ಗೌರ್ಮೆಂಟ್ಗೆ ಎಷ್ಟು ಮರ್ಯಾದೆ ಬರ್ತಿತ್ತು? ಅದನ್ನೂ ಮಾಡಲಿಲ್ಲ ನಿಮ್ಮ ಯೋಗ್ಯತೆಗೆ. ದಿನ ಬೆಳಗಾದ್ರೆ ಕೋಟಿ ಲೂಟಿ ಹೊಡಿತಿವೆ. ನಾಚಿಕೆ ಆಗುತ್ತೆ.